ಕಾಂಗ್ರೆಸ್ನಲ್ಲಿ ಎಲ್ಲರೂ ಒಂದೇ. ಶೀಘ್ರದಲ್ಲೇ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ. ಶಾಸಕ ಅಶೋಕ್ ಪಟ್ಟಣ. ಕಾಂಗ್ರೆಸ್ ಪಕ್ಷದಲ್ಲಿ ಆ ಬಣ ಈ ಬಣ ಅಂತ ಏನೂ ಇಲ್ಲ. ನಾವೆಲ್ಲ ಶಾಸಕರು ಒಟ್ಟಾಗಿದ್ದೇವೆ. ಆದಷ್ಟು ಬೇಗ ನನಗೂ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಎಂದು ಶಾಸಕ ಅಶೋಕ್ ಪಟ್ಟಣ ವಿಶ್ವಾಸ ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಶನಿವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ನನಗೆ ಬಹಳ ನಂಬಿಕೆ ಇದೆ. ಸುಮಾರು 40 ಜನ ಶಾಸಕರು 3ಕ್ಕಿಂತ ಹೆಚ್ಚು ಬಾರಿ ಗೆಲುವು ಸಾಧಿಸಿದವರಾಗಿದ್ದೇವೆ. ಮೊನ್ನೆ ಕೂಡ 27 ಶಾಸಕರು ದೆಹಲಿಗೆ ಹೋಗಿದ್ವಿ. ಈಗ ಮೇ 5ಕ್ಕೆ ನಾವೆಲ್ಲರೂ ಮತ್ತೆ ದೆಹಲಿಗೆ ಹೋಗುತ್ತಿದ್ದೇವೆ. ಮೇ 10ರ ತನಕ ದೆಹಲಿಯಲ್ಲಿ ಇದ್ದುಕೊಂಡು ಹೈಕಮಾಂಡ್ನವರೊಂದಿಗೆ ಚರ್ಚಿಸಿ ಒಳ್ಳೆಯ ನಿರ್ಧಾರಕ್ಕೆ ಬರುತ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅಂತ ಏನೂ ಇಲ್ಲ. ನಾವೆಲ್ಲರೂ ಶಾಸಕರು ಒಟ್ಟಾಗಿದ್ದೇವೆ. 3ಕ್ಕಿಂತ ಅಧಿಕ ಬಾರಿ ಗೆದ್ದಂತಹ ಶಾಸಕರಿದ್ದಾರೆ. ಅದಕ್ಕಾಗಿ ಜ್ಯೇಷ್ಠತೆ ಆಧಾರದ ಮೇಲೆ ನಮಗೂ ಮಂತ್ರಿ ಸ್ಥಾನ ಕೊಡಬೇಕೆಂದು ನಮ್ಮ ಒತ್ತಾಯ ಅಷ್ಟೇ ಎಂದು ಹೇಳಿದರು. ವರದಿ ಆಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಇವಾಗ ಸಚಿವ ಸ್ಥಾನಕ್ಕಾಗಿ ಬಹಳ ಸಚಿವನ ಸಿಗುತ್ತೆ ಅಂತ ನನಗೆ ಬಹಳ ನಂಬಿಕೆ ಇದೆ. ಇವಾಗಲೂ ಕೂಡ ಸುಮಾರು ನಾವು 3 ಸರಿ 4 ಸರಿ ಗೆದ್ದವರು ಸುಮಾರು 40 ಜನ ಇದ್ದೀವಿ. ನಾವು ಮೊನ್ನೆ 27 ಜನ ಹೋಗಿದ್ವಿ. ಈಗೂ ಕೂಡ ಮತ್ತೆ 5ನೇ ತಾರೀಕು ಸಾಯಂಕಾಲ ಮತ್ತೆ ನಾವೆಲ್ಲ ಡೆಲ್ಲಿಗೆ ಹೋಗ್ತಾ ಇದೀವಿ. ಹೋಗಿ 10ನೇ ತಾರೀಕುವರೆಲ್ಲ ಇದ್ದು ಏನಾದ್ರು ಫೈನಲ್ ಮಾಡ್ಕೊಂಡು ಬರ್ತೀವಿ. 40ರಲ್ಲಿ 18 ಜನ ಡಿಕೆ ಶಿ ಫಾಲೋವರ್ಸ್ ಏನಿದ್ದಾರೆ ಕೂತಿದ್ದಾರೆ ಅಂತ ಹೇಳಿ ಕೇಳಿ ಬಂದಿದೆ. ಡಿಕೆ ಶಿವಕುಮಾರ್ ಫಾಲೋವರ್ಸ್, ಸಿದ್ದರಾಮಯ್ಯ ಫಾಲೋವರ್ಸ್ ಅನ್ನೋದು ಇಲ್ವೇ ಇಲ್ಲ. 3 ಜನ 3 ಸರಿ ಗೆದ್ದರು, 4 ಸರಿ ಗೆದ್ದರು. ನಮ್ಮದೇ ಒಂದು ಟೀಮ್ ಇದೆ. ಅವ್ರು ಯಾರು ಫಾಲೋವರ್ ಇಲ್ಲ ಅನ್ನೋದಿಲ್ಲ. ಎಲ್ಲ ಕಾಂಗ್ರೆಸ್ನವ್ರೇ. ಸಿದ್ದರಾಮಯ್ಯವ್ರಿಗೂ ಶಿಷ್ಯಂದ್ರು, ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಶಿಷ್ಯಂದ್ರ ಇದ್ದಾರೆ. ನಾವು ಆ ಲೀಡರ್ಶಿಪ್ ವಿಚಾರ ಮಾತಾಡೋದೇ ಇಲ್ಲ. ನಾವು ಹೈಕಮಾಂಡ್ ಬಿಟ್ಟಿದ್ದು. ನಮ್ಗೇನಿದ್ರು ನಮ್ಮ ಮಂತ್ರಿಮಂಡಲ, ನಾವು ಬಹಳ ಸೀನಿಯರ್ ಮಂತ್ರಿಮಂಡಲ ಕೊಡು ಅಂತ ಕೇಳ್ತಾ ಇದ್ವಿ ಅಷ್ಟೇ. ಇವಾಗ ನಿನ್ನೆ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ಒಂದು ಡೇಟ್ ಫೈನಲ್ ಮಾಡಬೇಕಾಗಿದೆ. ಅದೇ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವೆಲ್ಲ ಅಂಥ ವಿಚಾರ ನಾವೆಲ್ಲ ಬಹಳ ಸಣ್ಣವನಾಗ್ತೀನಿ. ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಬ್ಬ ಶಾಸಕರಾಗಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗೆ ನಾವು ಯಾವುದು ಕಾಮೆಂಟ್ ಮಾಡೋ ಸ್ಟೇಜ್ನಾಗ ಇಲ್ಲ. ನಾವು ಅವ್ರು ದೊಡ್ಡವರು, ಅವ್ರು ಯಾವ ಥರ ಹೇಳ್ತಾರೋ ನಾವು ಆ ಥರ ಕೇಳ್ತೀವಿ. ದಾವಣಗೆರೆ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹಿನ್ನಡೆ ಆಗಿದೆ, ಕೇರ್ಲೆಸ್ ಕಾಂಗ್ರೆಸ್ನಲ್ಲಿ ಇದೆ ಅಂತ ಕೇಳುವುದು. ಕೇರಳ ನನಗೆ ಅದು ಐಡಿಯಾ ಇಲ್ಲ. ಯಾಕಂದ್ರೆ ನಾವೆಲ್ಲ ಇದ್ರಾಗಿ ಬಾಗಲಕೋಟೆ ಚುನಾವಣೆಗೆ ನಾನು ಇನ್ಚಾರ್ಜ್ ಇದೆ. ಅಲ್ಲಿ ಬಾಗಲಕೋಟೆ ನಾವು ಗೆಲ್ತೀವಿ ಅಂತ. ದಾವಣಗೆರೆ ಸ್ವಲ್ಪ ಏನೇನೋ ಸ್ವಲ್ಪ ತಪ್ಪು ಗ್ರಹಿಕೆ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ. ಆದರೂ ಕೂಡ ನಾವು ಅದು ಗೆಲ್ತೀವಿ. ಈಗ ಕೊಪ್ಪಳದ ಶಾಸಕರಾದ ರಾಘವೇಂದ್ರ ಇಟ್ನಾಳ್ ಅವರಾಗಿರ್ಬೋದು, ರಾಮದುರ್ಗ ಕ್ಷೇತ್ರದ ಶಾಸಕರಾದ ಅಶೋಕ್ ಪಟ್ಟಣ ತಾಮ್ ಆಗಿರ್ಬೋದು, ಸಿದ್ದರಾಮಯ್ಯನವರ ಎಡಬಲ ಅಂತ ಗುರುತಿಸಿಕೊಂಡವರು. ಅದೇ ಎಲ್ಲಿ ಮುಳ್ಳಾಯ್ತಾ ತಮ್ಗೆ? ಏನು ಮುಳ್ಳಾಗಿಲ್ಲ. ಯಾವ್ದಕ್ಕೆ ಮುಳ್ಳಾಯ್ತು? ಯಾವ್ದಕ್ಕೆ? 2 ಬಣಗಳಿದೆ. ಬಣ ರಾಜಕಾರಣ ಬಣ ಇಲ್ವೇ ಇಲ್ವಲ್ಲ ಅಂತ ಹೇಳ್ತಿಲ್ಲ. ನಾವು ಮಂತ್ರಿಮಂಡಲ ಕೇಳೋದ್ರೊಳಗೆ ಬಣ ಇಲ್ಲ. ರಾಘವೇಂದ್ರ ಇಟ್ನಾಳು ನಾವೆಲ್ಲ ಸಹೋದರ ತರ, ನಾವೆಲ್ಲ ಒಂದೇ ಟೀಮು. ಗೊತ್ತಾಯ್ತಾ? ಅವರು 3 ಸರಿ ಇರ್ತಾರೆ. ಅವ್ರಿಗೂ ಸಿಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಅರ್ಹತೆ ಬಹಳ ಜನಕ್ಕೆ ಇರ್ತಾರೆ. ಕಾಂಗ್ರೆಸ್ನಾಗ ಅದೃಷ್ಟನೂ ಇರಬೇಕು, ಆಮೇಲೆ ರೀಜನ್ ವೈಸ್ ಇದು ಇರಬೇಕು. ಹಾಗೆ ಮಾಡ್ತಾರೆ.